ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಿ ಕಲ್ಲಪ್ಪ ಟಚ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಗೆಳೆಯರು ಕಮೆಂಟ್ಸ್ ಮಾಡಿದರು. ಏನಪ್ಪ ಅಂತಂದರೆ, ಸರ್ ನಾವು ಗೌರ್ಮೆಂಟ್ ಜಾಬ್ ಬಗ್ಗೆ ಮಾಹಿತಿ ಕೊಡಿ ಅಂತ. ನೋಡಿ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಅನ್ನೋದು ವಿಕಲತೆಯ ಪ್ರಮಾಣ ಅಥವಾ ವಿಕಲತೆಯ ಸ್ವರೂಪ ನೋಡಿ ಕೊಡುವಂಥದ್ದಲ್ಲ. ನಾವು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ ನಮಗೆ ವಿಕಲಚೇತನರಿಗೆ ಮೀಸಲಾತಿ ಇದೆ, 5% ಮೀಸಲಾತಿ ಇದೆ. ಅದರಲ್ಲಿ ನಮಗೆ ಜಾಬ್ ಕೊಡಬೇಕಂದ್ರೆ ನಾವು ಡಿಸೇಬಲ್ ಆಗಿದ್ದೀವಿ, ನಮಗೆ ಕೆಲಸ ಕೊಡಲೇಬೇಕು ಅಂತ ನಾವು ತಿಳ್ಕೊಳ್ಳೋದಲ್ಲ. ನಮ್ಮ ಒಂದು ಟ್ಯಾಲೆಂಟು, ನಮ್ಮ ಒಂದು ಕೆಲಸದ ಬಗ್ಗೆ ತಿಳ್ಕೊಂಡಿರುವಂಥ ಒಂದು ಜನರಲ್ ನಾಲೆಡ್ಜ್ ಬಗ್ಗೆ ನಾವು ತೆಗೆದಿರ್ತಕ್ಕಂಥ ಪರ್ಸೆಂಟೇಜ್, ನಮ್ಮ UDID ಕಾರ್ಡಲ್ಲಿರುವಂಥ ಪರ್ಸೆಂಟೇಜ್ ಬಗ್ಗೆ ಮಾಹಿತಿ ಅಲ್ಲ. ಮೇನು ನನ್ನ ಪ್ರಕಾರ SLC, ನಿಮ್ಮ ಸೆಕೆಂಡ್ PUC, ಡಿಗ್ರಿ ಅಥವಾ ಡಿಪ್ಲೊಮೊ, ಎನಿ ಎಜುಕೇಷನ್ ನೀವು ಮಾಡಿರಿ, ನೀವು ಮಾಡಿರುವಂಥ ಎಜುಕೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು, ನೀವು ಎಷ್ಟು ಟ್ಯಾಲೆಂಟ್ ಆಗಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. 2, ಮೂರನೇದು ಬಂದ್ಬಿಟ್ಟು ನೀವು ಆ್ಯಕ್ಟಿವ್ ಆಗಿದ್ದೀರಾ, ಇನ್ಆ್ಯಕ್ಟಿವ್ ಆಗಿದ್ದೀರಾ. ಆ್ಯಕ್ಟಿವ್ ಆಗಿದ್ದೀರಾ ಅಂತಂದರೆ ನೀವು ಚೆನ್ನಾಗಿ ಲವಲವಿಕೆಯಿಂದ ಕೆಲಸ ಮಾಡ್ತಿದ್ದೀರಾ ಮತ್ತು ಜನಗಳ ಜೊತೆಗೆ ಈಗ ಬೆರಿತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ಮೂರನೇದು ಬಂದ್ಬಿಟ್ಟು ನಿಮ್ಮ ಒಂದು ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ. ಫಸ್ಟು ಇದು ತುಂಬ ಇಂಪಾರ್ಟೆಂಟು. ನೀವು ಚೆನ್ನಾಗಿ ಕನ್ನಡ ಅಥವಾ ಇಂಗ್ಲೀಷ್ ಟೈಪಿಂಗ್ನ ಮಾಡಬೇಕಾಗುತ್ತೆ ಮತ್ತು ಕಂಪ್ಯೂಟರ್ನ ನೀವು ಈಸಿಯಾಗಿ ನೀವು ಬಳಕೆ ಮಾಡೋದನ್ನ, ಯೂಸ್ ಮಾಡೋದನ್ನ ಕಲ್ತಿರಬೇಕಾಗುತ್ತೆ. ಮತ್ತು ಅದರ ಸರ್ಟಿಫಿಕೇಟ್ನ ನೀವು ಪಡೆದಿರಬೇಕಾಗುತ್ತೆ. ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಈಗ ನೋಡಬೇಕಾದ್ರೆ ನಿಮಗೆ ಆನ್ಲೈನು ಮೇಲ್ಗಳು ಇವೆಲ್ಲ ಚೆಕ್ ಮಾಡೋದಾಗಲಿ, ಆ ಪಾಸ್ವರ್ಡ್ಗಳ್ನ ಮತ್ತು ಮರ್ತೋಗಿದ್ರೆ ಅದನ್ನ ಹೆಂಗೆ ನಾವು ರೀಸ್ಟೋರ್ ಮಾಡೋದಾಗಲಿ ಮತ್ತು ಈ ಥರ ಎಲ್ಲ ಕಲ್ತಿರಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ಕ್ಯಾಟಗರಿ ಮೇಲೆ ನಿಮ್ಮ ಒಂದು ಕೆಲಸಗಳನ್ನು ಆಯ್ಕೆ ಮಾಡಲಾಗುತ್ತೆ. ಮತ್ತು ನೀವು ಯಾವುದೇ ಒಂದು ಗೌರ್ಮೆಂಟ್ ಜಾಬು ನಿಮಗೆ ಸರ್ಕಾರದಿಂದ ಬಂದರೆ ಅದು ಒಂದು ಕ್ಯಾಟಗರಿ ಮೇಲೆ ಅಂತಲೇ ವಿಕಲಚೇತನರಿಗೆ ಇಷ್ಟೊಂದು ಸೀಟು ಇರುತ್ತೆ ಅಂತ ಹಾಕಿರ್ತಾರೆ. ನೀವು ಅದನ್ನ ನೋಡ್ಕೊಂಡು ಹಾಕಬೇಕಾಗುತ್ತೆ. ಆ ಒಂದು ಕ್ಯಾಟಗರಿಯವರು ಅವ್ರನ್ನಲ್ಲಿದ್ದರೆ, ಮತ್ತು ನೀವು ಅದಕ್ಕೆ ವಿದ್ಯಾಭ್ಯಾಸದಾಗಲಿ, ಕಂಪ್ಯೂಟರ್ ತರಬೇತಿ ಎಲ್ಲಾಗಲಿ, ಮತ್ತು ಅವ್ರು ಮಾಡುವಂಥ ಚಟುವಟಿಕೆಗಳು, ಪರೀಕ್ಷೆಗಳಲ್ಲಿ ನೀವು ಕಂಪ್ಯೂಟರ್ ತರಬೇತಿ ಪರೀಕ್ಷೆ ಆಗಲಿ, ಅಲ್ಲಿ ನಿಮಗೆಲ್ಲದರಲ್ಲೂ ನೀವು ಪಾಸ್ ಆಗಬೇಕಾಗುತ್ತೆ. ಅದು ತುಂಬ ಇಂಪಾರ್ಟೆಂಟು. ಮತ್ತು ನೀವು ಗೌರ್ಮೆಂಟ್ ಕೆಲಸ ನಮಗೆ ಸರ್ಕಾರ ಆದೇಶ ಮಾಡಿದರೆ ಸಿಗಲೇಬೇಕು ಅಂತ ಏನು ಇಲ್ಲ. ಯಾಕಂತಂದರೆ ಸರ್ಕಾರ ಆದೇಶ ಮಾಡಿದರೆ ಟ್ಯಾಲೆಂಟ್ ಇರೋರು ಅದನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ನನಗೆ SLC ಪಾಸ್ ಆಗಿದ್ದೀನಿ, ಕಂಪ್ಯೂಟ್ರ್ ಮಾಡೋಕ್ಕೆ ಬರೋಲ್ಲ, ಮತ್ತು ನಮಗೆ ಓದೋಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ ಅಷ್ಟೇ ನಮಗೆ ಅಂತ ಹೇಳ್ತಾರೆ. ಆದರೂ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನಾರ್ಮಲ್ ವ್ಯಕ್ತಿಗೆ ಯಾವ ಥರ ಒಂದು ಇಂಟರ್ವ್ಯೂ ಇರುತ್ತೋ ಅದೇ ಥರನೇ ಇರುತ್ತೆ. ನಾರ್ಮಲ್ ವ್ಯಕ್ತಿಗೆ ಯಾವ ಥರ ಪ್ರಶ್ನೆಗಳನ್ನ ಕೇಳ್ತಾರೋ ಸ್ವಲ್ಪ ಸಡಿಲಿಕೆ ಅನ್ನೋದಿರುತ್ತೆ. ನನ್ನ ಪ್ರಕಾರ, ನನ್ನ ಒಂದು ಅನುಭವ ಹೇಳ್ತಾ ಇರೋದು. ಯಾಕಂದ್ರೆ ನಾನು ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿದ್ದೀನಿ, ಹಾಗಾಗಿ ನನ್ನ ಒಂದು ಅನುಭವನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಆ ಅನುಭವದ ಮೇಲೆ ನಿಮ್ಗೆ ಹೇಳ್ತಾ ಇರೋದು. ಯಾಕಂದರೆ ಅದೆಲ್ಲ ರೀತಿ ನಮಗೆ ವಿಕಲಚೇತನರು ಸ್ಪೆಷಲ್ಲಾಗಿ ನಮ್ಗೆ ಎಂಟ್ರಿ ಕೊಡೋಲ್ಲ, ಸ್ಪೆಷಲಾಗಿ ಏನಿರೋಲ್ಲ. ಅವಲ್ಲಿ ಒಂದು ಸೆಲೆಕ್ಟ್ ಮಾಡಿರ್ತೀವಿ ನಾವು, ಅವ್ರ ಥರನೇ ಒಂದು ಟಾರ್ಗೆಟ್ನ ಕೊಟ್ಟಿರ್ತಾರೆ. ಆ ಟಾರ್ಗೆಟ್ನ ರೀಚ್ ಆಗೋ ರೀತಿ ನಾವು ಎಕ್ಸಾಮ್ ಬರೆದಿರಬೇಕಾಗುತ್ತೆ. ಒಂದೇನಪ್ಪ ಅಂದರೆ ನೀವು ಇಂಗ್ಲೀಷ್ ನಾಲೆಜ್ನ ಚೆನ್ನಾಗಿ ಕಲ್ತಿರಬೇಕಾಗುತ್ತೆ. ಇಂಗ್ಲೀಷ್ ನಾಲೆಜ್ ಚೆನ್ನಾಗಿ ಕಲ್ತಿರಬೇಕು. ಸ್ಪೀಕ್ ಆ್ಯಂಡ್ ರೈಟಿಂಗ್ ಮಾತ್ರ ಬರಲೇಬೇಕು. ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲಸಕ್ಕೆ. ಇನ್ನೊಂದು, ನಿಮ್ಮ ಪೇಷನ್ಸ್ ಹೆಂಗಿರುತ್ತೆ, ಪೇಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ನಾರ್ಮಲ್ ವ್ಯಕ್ತಿಗಳ ಥರ ನೀವು ಬೇರೆ ವ್ಯಕ್ತಿಗಳ ಜೊತೆ ಹೇಗೆ ನೀವು ಕಮ್ಯುನಿಕೇಷನ್ ಸ್ಕಿಲ್ಸ್ನ ಹೊಂದಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ನಿಮ್ಮ ಚಲನವಲನಗಳು ಹೇಗಿದೆ, ನೀವು ಸ್ವತಂತ್ರವಾಗಿ ಬರಲಿಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತಾ, ಮತ್ತು ಟೈಮ್ ಕರೆಕ್ಟಾಗಿ ನೀವು ಪಿಕಪ್ನ ಮಾಡೋಕ್ಕಾಗುತ್ತಾ ಇಲ್ಲವೋ ಅನ್ನೋದು ಕೂಡ ಒಂದು ಚಾಲೆಂಜ್ ಆಗಿರುತ್ತೆ. ಮತ್ತು ಏನಪ್ಪ ಇನ್ನೊಂದು ಅಂತಂದರೆ, ಯಾವುದೋ ಒಂದು ಕೆಲಸನ ಕೊಟ್ಟರೆ ಕಂಪ್ಯೂಟರ್ ಮುಂದೆ ನೀವು ಅದನ್ನು ಮಾಡೋಕ್ಕೆ ನೀವು ನಿಮಗೆ ಕೇಪಬಿಲಿಟಿ ಇದೆಯಾ, ಮೆಂಟಲಿಟಿ ಸ್ಟ್ರಾಂಗ್ ಇದ್ದೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ತಿಳ್ಕೊಳ್ಳಿ, ನೀವು ಕೆಲಸ ಸಿಕ್ತು, ಇನ್ ಕೇಸ್ ನಿಮ್ಮ ಕೆಲಸ ಸಿಕ್ತು ಅಂತ ತಿಳ್ಕೊಳ್ಳಿ, ಅದನ್ನು ಮಾಡೋ ಒಂದು ಮೆಂಟಲಿಟಿ ಇರಬೇಕಾಗುತ್ತೆ. ಮತ್ತು ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಕೆಲಸದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಬೇಕಾಗುತ್ತೆ.
ಹಾಗಾಗಿ ಸರ್ಕಾರದವರು ಬಿಟ್ಟಿದ್ದಾರೆ, ಅದನ್ನು ನಾವು ಉಪಯೋಗ ಮಾಡ್ಕೊಳ್ಳೋಣ. ಎಲ್ಲ ಕೆಲಸಗಳಿಗೂ ನೀವು ಅಪ್ಲಿಕೇಶನ್ ಹಾಕಿ ಅದರದ್ದೇ ಆದಂತಹ